ಶ್ರೀ ದುರದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ ಹಾಗೂ ಶ್ರೀ ಜಗದ್ಗುರು ದುರುಂಡೇಶ್ವರ ಶಿಕ್ಷಣ ಸಂಘ ನಿಡಸೋಸಿ ಇವರ ವತಿಯಿಂದ ಕಾಯಕ ಯೋಗಿ ಸಹಕಾರ ಮಹರ್ಷಿ ಶಿಕ್ಷಣ ಶಿಲ್ಪಿ ಲಿಂಗೈಕ್ಯ ಶ್ರೀ ಬಸಗೌಡ ಪಾಟೀಲ್ ಅಮ್ಮಿನಬಾವಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ರವರ 5ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಹಾಗೂ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನ ಪರಮ ಪೂಜ್ಯ ಶ್ರೀ ಮನ್ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಎ.ಬಿ. ಪಾಟೀಲ್ ಮಾಜಿ ಸಚಿವರು ಅಧ್ಯಕ್ಷರು ಶ್ರೀ SDVS ಸಂಘ ಸಂಕೇಶ್ವರ್. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗಜಾನನ ಮನ್ನಿಕೇರಿ ನಿವೃತ್ತ ಜಂಟಿ ನಿರ್ದೇಶಕರು ಅಪ್ಪರ ಆಯುಕ್ತರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ. ಅದೇ ರೀತಿ ಮುಖ್ಯಸ್ಥರಾದ NR ಪಾಟೀಲ್, ಕಾಶಿನಾಥ್ ಶಿರ್ಕೋಳಿ, ಕಲಗೌಡ ನಿಂಗನೂರಿ, ಡಾಕ್ಟರ್ ಉದಯ್ ಕುರ್ಚಿ, ಯುವಧುರಿಣ ವಿನಯ್ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು, ಸದಸ್ಯರು ಹಾಗೂ ಅಭಿಮಾನಿಗಳು, ಸರ್ವ ಸದಸ್ಯರು, ಸರ್ವ ಸಿಬ್ಬಂದಿಯವರು, ಶಿಕ್ಷಕ ಬಳಗದವರು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ನಿಡಸೋಸಿ. KM ನೂರೂರಿ ಕಾಕ ಅವರಿಗೂ ಹಾಗೂ KC ಸರ್ಕೋಳೆ ನಮ್ಮ ವೈಸ್ ಚೇರ್ಮನ್ SDVS ಇವರಿಗೂ ಪದಾಧಿಕಾರಿಗಳಿಗೂ ಹಾಗೂ ಗಣ್ಯಮಾನ್ಯರಿಗೂ ಹಾಗೂ ಆಗಮಿಸಿದ ತಮ್ಮೆಲ್ಲರಿಗೂ ವಂದನೆಗಳು. ಆತ್ಮೀಯರೇ, ಶಿಕ್ಷಣ ಶಿಲ್ಪಿ ಶ್ರೀ ಬಸವಡ ಪಾಟೀಲ್ ಅಮ್ಮಿನಬಾಯಿ ಅಜ್ಜ ಅವರು ಸದಾಕಾಲ ಸೇವೆ ಜೀವಿಗಳಾಗಿ 100 ವರ್ಷ ಬಾಳಿದ ಪುಣ್ಯ ಪುರುಷರು. ಆರೋಗ್ಯ, ಶಿಕ್ಷಣ, ಸಹಕಾರ, ಧರ್ಮ, ಸಮಾಜ, ರಾಜಕೀಯ ಕ್ಷೇತ್ರಗಳಲ್ಲಿ ದಕ್ಷತೆಯಿಂದ ತ್ಯಾಗದಿಂದ ಕಾರ್ಯ ಮಾಡಿದ್ದಾರೆ. ಗಾಂಧಿ ತತ್ವಗಳು ಶ್ರೀ ಬಸವಡ ಅಜ್ಜ ಅವರು ಗಟ್ಟಿಕೊಂಡು ಕಾರಣ ದಾರ್ಶನಿಕ ಜೀವನ ನಡೆಸಿ ವ್ಯಕ್ತಿತ್ವಗಳವರಾಗಿದ್ದರು. ವಿನಯ್ ಪಾಟೀಲ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಈ ದಿಗ್ದರ್ಶಕ ಮಂಡಳಿಯ ಒಂದು ಸಹಯೋಗದೊಂದಿಗೆ ನಮ್ಮ ಇಲಾಖೆಯ ಜೊತೆಗೆ ನಾವು ಪ್ರತಿ ವರ್ಷನೂ ಕೂಡ ಇಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಬಸವಗೌಡ ಪಾಟೀಲ್ ನಾವು ಚಿಕ್ಕವರಿದ್ದಾಗಿಂದಲೂ ಈ ಹಿರಣ್ಯಕೇಶಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು ಮತ್ತು ಸಂಕೇಶ್ವರ ಕಾಲೇಜ್ ಎಲ್ಲ ಅಲ್ಲಿ ಆರೋಗ್ಯ ನಮ್ಮ ಸಂಸ್ಥೆಗಳ ವಿದ್ಯಾಸಂಸ್ಥೆಗಳದಾವ, ನಿಡಸೋಸಿ ವಿದ್ಯಾಸಂಸ್ಥೆಗಳದಾವ. ಈ ಸಂಸ್ಥೆಗಳ ಬಗ್ಗೆ ನಾವು ಸಣ್ಣಾಗಿರ್ತಾ ಕೇಳ್ತಿದ್ವಿ. ಯಾಕಂದ್ರೆ ನಾ 88ರಾಗ SSLC ವಿದ್ಯಾರ್ಥಿ ಆಗಿದಾಗ ನಮ್ಮಲ್ಲಿ ಅವಾಗ ಯಾವಾಗ ನಮ್ಮ ತಾಲೂಕಿನಲ್ಲಿ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಇರಲಿಲ್ಲ. ಅವಾಗ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಆಗಿದಾಗ ಈ ಸಂಘ ಸಹಕಾರಿ ಸಂಘಗಳು ಮತ್ತು ಈ ದಿಗ್ದರ್ಶಕ ಮಂಡಳಿ ಬಸವಗೌಡ ಪಾಟೀಲ್ ಅಂತ ಹಿರಿಯ ಸನ್ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬ್ ಜೊತೆಗೇ ಅವರ ಇನ್ನೊಬ್ಬ ಹಿರಿಯ ಸ್ನೇಹಿತರು ಶ್ರೀ ವಿಜಯ ಸಿಂಧ ಸಾಹೇಬರು ಬಹಳ ನನ್ನ ಜೊತೆಗೆ ಆತ್ಮೀಯರಾಗಿದ್ದಾರೆ. ಯಾಕೆ ನಾನು ಸ್ಕೌಟ್ ಮತ್ತು ಗೈಡ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ನಮ್ಮ ರಾಜ್ಯದ ಸ್ಕೌಟ್ ಗೈಡ್ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಸೇರಿದಾಗ ಬಸವರಾಜ ಅವ್ರದ್ದು ನೆನಪು ಮಾಡೇ ಮಾಡ್ತಿರ್ತಾರೆ ಅವ್ರ ಹಿಂದಿನ ಘಟನೆಗಳನ್ನ. ಇಂಥ ಸಂದರ್ಭ ಹಿಂಗಾಯಿತು, ಇಂಥ ಸಂದರ್ಭದಲ್ಲಿ ಹಿಂಗಾಯಿತು ಅಂತೇಳಿ ಪ್ರತಿ ಸಲ ಅವ್ರ ನೆನಪನ್ನು ಅವರು ಮೆಲುಕು ಹಾಕಿರ್ತಾರೆ. ಸೊ ಅಂಥ ಪ್ರತಿಯೇ ಒಬ್ಬರ ಅಂದರೆ ಜನಮಾನಸದ ಹೃದಯದಲ್ಲಿ ಶಾಶ್ವತವಾಗಿ ಕಾರ್ಯಕ್ರಮ ದಿವಂಗತ ಬಸಗೌಡರು ಮಾಡಿದಲ್ಲಿ ಅವರು ಇಲ್ಲೇ ಅಮ್ಮಿನಬಾವಿನೇ 7ನೇ ಸಾಲಿಕಲ್ ಶುಗರ್ ಫ್ಯಾಕ್ಟ್ರಿ, ಶಿಕ್ಷಣ ಸಂಸ್ಥೆಗಳು, APMC ಸಂಕೇಶ್ವರ, ಜೆಜುಕೋ ಆಪ್ಟರ್ ಹಾಸ್ಪಿಟ್ಲು, ಮಹಾತ್ಮ ಗಾಂಧಿ ವಿಶ್ವಾಸ ಮಂಡಳ, ಹಿಂಗೆ ಹಲವಾರು ಸಂಸ್ಥೆಗಳನ್ನ ಹುಟ್ಟಿ ಹಾಕಿ ಬೆಳೆಸಿ ಅಪ್ಪನಗೌಡರ ಒಂದು ಬಲಗೈ ಪಡ್ತಾರೆ ಕೆಲಸ ಮಾಡೋದು ಒಂದಾಗ ಇದನ್ನು ನಾವೆಲ್ಲ ಕಲ್ಕೋಬೇಕು. ಶಿಕ್ಷಣ ಮುಖ್ಯ ಅಲ್ಲ, ಇವತ್ತು ಶಿಕ್ಷಣ ಎಲ್ಲ ತಿಳ್ಕೊಂಡು ಗಡಿ ಭಾಗದ ಇವಾಗ ಅಪ್ಪನಗೌಡರು ಇರ್ಬೋದು, ಬಸಗೌಡರು ಇರ್ಬೋದು, ಒಂದು ಶ್ರೀಗಳ ಹಿಂದಿನ ಎಲ್ಲ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ನಮ್ಮ ಗಡಿ ಭಾಗದ ಶಿಕ್ಷಣ ಸಂಸ್ಥೆಗಳೆಲ್ಲ ಪ್ರಾರಂಭ ಮಾಡಬೇಕು. ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಬರೀ ಆರ್ಥಿಕವಾಗಿ ಸಮಾಧಾನ ಆಗೋದು ಅಷ್ಟೇ ಅಲ್ಲ, ರೈತರು ಮಕ್ಕಳು ಕೂಡ ವಿದ್ಯಾವಂತರಾಗಬೇಕ, ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕಂತ ಮನ್ನಿಕರಾಗಲಿ ಡಾಕ್ಟರ್ ಆಗಲಿ ಹೇಳಿದ್ರಿ.
ಈ ನಮ್ಮ ಕಲ್ತಂತ ವಿದ್ಯಾರ್ಥಿಗಳು ಇನ್ನು ಒಂದ್ ವೇಳೆ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಬಸಗೌಡರು ಇಲ್ಲಿ ಸ್ಥಾಪನೆ ಮಾಡಿದ್ರ ಪಾಲಿಟೆಕ್ನಿಕ್ ಕಾಲೇಜ್ ಸ್ಥಾಪನೆ ಮಾಡ್ತಿದ್ರ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗ್ತಿದ್ರ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಪರದೇಶಗಳಿಗೆ, ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ನಮ್ಮ ಬಡವರಿಗೆ ರೈತರ ಮಕ್ಕಳು ಬೆಳಗಾವಿ ಸಿಟಿಗೆ ಹೋಗಿ ಕಲಿಯೋದೇ ಕಷ್ಟ. ಈ ಮನ್ಯಾಗ ಊಟ ಮಾಡೋದು ಇಲ್ಲಿ ಬರೋದು ಶಿಕ್ಷಣ ಸಂಸ್ಥೆಗಳಿಂದ. ಇದೆಲ್ಲಿ ನಮ್ಮ ಕಲಗೌಡರಿಗೆ ನಮ್ಮ ಗಂಗನಗೌಡರು ಗೊತ್ತು ಸ್ಮಶಾನ ಏನೈತಿದ್ದಲ್ಲಿ. ಈಗ ಹೇಳಿದ್ರೆ ನನ್ನ ಶಿಕ್ಷಣಕ್ಕೆ ಕಾಶಿ ಧಾರವಾಡ ನಂತರ ಅಂತ ಒಂದು ವಾತಾವರಣ, ಪ್ರತಿಯೊಂದು ಕಲ್ಲು ಅಲ್ಲಿ ಬಸಗೌಡರನ್ನ ಏನೂ ಯಾರಿಗೂ ಸಹಾಯ ಇಲ್ಲ, ರೈತರ ಒಂದು ಸಹಾಯ ಇಲ್ಲ. ಶುಗರ್ ಫ್ಯಾಕ್ಟರಿ ಇರೋದ್ರಿಂದ ಇವತ್ತು ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು. ಹಿಂದಿನ ಶ್ರೀಗಳೆಲ್ಲರೂ ಬೇಯ್ತಿದ್ರು, ಬಿಡೋ ಮರ ಇಂಜಿನಿಯರಿಂಗ್ ಕಾಲೇಜ್ ಏನ್ ನಡ್ತಿಸಿ ಎದಕ್ ಮಾಡ್ತೀವಿ ಅಂತ. ನಾನ ಮಂತ್ರಿ ಇದ್ದ ನಮ್ಮ ಮಂತ್ರಿ ಮಂಡಳ ಈಗಿನ ಇಂಜಿನಿಯರಿಂಗ್ ಕಾಲೇಜ್ ಬೇಡ ಅಂತಿದ್ರು. ನಾವು ಯಾರು ಗುರ್ತದ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸ್ಬಿಟ್ಟಿದ್ರು ಪಟೇಲ್ ಮುಖ್ಯಮಂತ್ರಿ ಇದ್ದ.